ಹಾಯ್ ಅಕ್ಕ. ಸೊ ಇದು ಎಕ್ಸ್ಟೆಂಡೆಡ್ ಬರ್ತ್ಡೇ ಸೆಲಿಬ್ರೇಷನ್. ಮೊನ್ನೆ ಇವಳು ರೆಡಿ ಆಗದೆ ವಿಡಿಯೋ ಮಾಡಿದೆ. ಮನೆ ಅದು ಒಂದಷ್ಟು ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ಲಂತೆ. ಅವ್ರ ಅಕ್ಕನ್ಗೆ 2 ಪುಟ್ಟವಳಂತೆ. ಇದು ನಾವು ನಿಮ್ಗೆ ಮದರ್ ಅನ್ಕೊಂಡ್ ಕೊಡ್ತಾ ಇರೋದು. ಖಂಡಿತ ನಾನು ಅದೇ ತರ ನಿಮ್ಗೆ ಕೊಡ್ತೀನಿ ಕಣಪ್ಪ. ಹಾಯ್ ಅಕ್ಕ. ಟಪ್ಲಿ ಬಂದ್ರೆ ಆಮೇಲೆ ಭಯ ಆಗ್ಬಿಡ್ತದಕ್ಕೆ ಹೇಳ್ತಾ ಇದೀನಿ. ಆತರ ಇವ್ಳೇನೆ ಸಮಾಚಾರ ಗೊತ್ತು ನಂಗೆ. 5 ನಿಮಿಷ ಅಂದ್ರೆ ನಿಂದ ಅದೇ ಇರುತ್ತಂತ. ವಾವ್ ಸಾಕ. 1 2 3 4 ನಾವೆಲ್ಲ ಇಲ್ಲೇ ಇದೀವಿ. ಇನ್ನೊಂದು ಎಕ್ಸ್ಟ್ರಾ ಮಗು ಬೇರೆ ಇದೆ. ಓಪನ್ ಸೊ ಇದು ಎಕ್ಸ್ಟೆಂಡೆಡ್ ಬರ್ತ್ಡೇ ಸೆಲಿಬ್ರೇಷನ್. ಇವಳು ಗೊತ್ತಲ್ಲ, ಎಲ್ಲ ತಿರುಗು ಬಾ. ಎಷ್ಟು ಕಾಯ್ಕಿ ತಿರುಗ್ತಾ ಇದೀನಿ. ನನ್ ರೈಟ್ ಹ್ಯಾಂಡ್ ಶಿಲ್ಪಾ ಅಂತ. ಶಿಲ್ಪಾ ದೊಡ್ಡ ಮಗ್ಳು ಶಿರೀಷಾ. ಎಲ್ಲಿಮ್ಮ ತೋರ್ಸುವ. ಈ ಮೆಹಂದಿ ಹಾಕಿದ್ ಶಿರೀಷಾ ಅಂತ. ಮತ್ತೆ ನನ್ನ ಟೀಮ್ ಅಲ್ಲಿ ಆರ್ಟಿಸ್ಟ್ ಎಲ್ಲರಿಗೂ ಗೊತ್ತು. ಬಾರಪ್ಪ. ಮೊನ್ನೆ ಇವಳು ರೆಡಿ ಆಗದೆ ವಿಡಿಯೋ ಮಾಡಿದೆ. ಮನೆ ಅದು ಒಂದಷ್ಟು ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ಲಂತೆ. ಅವ್ರ ಅಕ್ಕನ್ಗೆ 2 ಪುಟ್ಟವಳಂತೆ. ಸೊ ಇವಳು ನನ್ನ ಹೇರ್ ಸ್ಟೈಲಿಸ್ಟ್. ಏನ್ ಹೆಸರು? ಯಶಸ್ವಿನಿ. ಯಶಸ್ವಿನಿ. ಸೊ ಯಾರಿಗಾದ್ರೂ ಸಿಂಪಲ್ ಹೇರ್ ಸ್ಟೈಲ್ಸ್ ಬೇಕು ಬಸವೇಶ್ ನಗರ್ ಹತ್ರ ಇದ್ರೆ ಇವಳನ್ನ ಕಾಂಟ್ಯಾಕ್ಟ್ ಮಾಡಿ. ಮೆಹಂದಿ ಬೇಕು ಅಂದ್ರೆ ಸಿರಿನ ಕಾಂಟ್ಯಾಕ್ಟ್ ಮಾಡಿ. ಐ ವಿಲ್ ಹೈಲಿ ರೆಕಮೆಂಡ್ ದೆಮ್. ಯಾಕಂದ್ರೆ ಅವ್ರ ಟ್ಯಾಲೆಂಟ್ ನ ನಾನ್ ತುಂಬಾ ಹತ್ರದಿಂದ ನೋಡಿದೀನಿ. ತುಂಬಾ ಸತಿ ನಾನ್ ಟ್ರಯಲ್ ಮಾಡಿದೀನಿ. ಸೊ ಐ ಆಮ್ ರೆಕಮೆಂಡಿಂಗ್ ದಟ್. ಸೊ ನನ್ನ ಎಕ್ಸ್ಟೆಂಡೆಡ್ ಬರ್ತ್ಡೇ ಸೆಲಿಬ್ರೇಷನ್ ಈ ಶಿಲ್ಪ ಇಂದ 5 ನಿಮಿಷ ಬಂದೋಗ್ತಕ್ಕ ಮನೆಗೆ. ಇವ್ರಿಬ್ರುನಾ ಮೊನೀಶಾ ಬೆಳಗ್ಗೆ ನಂಗೆ ಮೆಸೇಜ್ ಹಾಕಿದ್ದು ಹ್ಯಾಪಿ ಬರ್ತ್ಡೇ ಅಮ್ಮ ಅಂತ. ಶರಣ್ಯ ನೀನ ಮೆಸೇಜ್ ಮಾಡಿದ್ದೆ. ಅಯ್ಯೋ ಸಾರಿ ಕೊಡಪ್ಪ. ಥ್ಯಾಂಕ್ ಯು ಚಿನಿ. ಇವಳು ಶಿಲ್ಪನ್ 3ನೇ ಮಗಳು, ಇವಳು 4ನೇ ಮಗಳು. ಸೊ ಇವರಿಬ್ರು ಟ್ಯಾಲೆಂಟ್ ಏನು ಅಂತ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ನೆಕ್ಸ್ಟ್ ಡೇಸ್ ಅಲ್ಲಿ. ಥ್ಯಾಂಕ್ ಯು ಚಿನಿ. ಅಕ್ಕ ಬಸನ್ ಕುಂತಂದೆ. ಬಸನ್ ತಿಂದ್ರೆ ಮರಾಠಿ ನನ್ಗೆ ಅರ್ಥ ಆಗೋದಿಲ್ಲ. ಏನೇ ಮರಾಠಿ ಲ್ಯಾಂಗ್ವೇಜ್. ಅಯ್ಯೋ ನಿನ್ನ ಹೊಡೆದು ಬಿಡ್ತೀನಿ. ಏನ್ ಮಾಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಕಣ್ರಪ್ಪ. ದಿಸ್ ಇಸ್ ದ ಟ್ರೆಡಿಷನಲ್ ವೇ ಆಫ್ ಸೆಲಿಬ್ರೇಟಿಂಗ್ ಬರ್ತ್ಡೇ ಅಲ್ವಾ? ನನಗ್ ಗೊತ್ತು ನೀವುಗಳೆಲ್ಲ ಏನಾದ್ರು ಪ್ಲಾನ್ ಮಾಡಿರ್ತೀರಾ, ಅದಕ್ಕೆ ಕರೆದಿದ್ದೀರಾ ಅಂತ. ಯಾರ್ದಿದೆಲ್ಲ ಪ್ಲಾನು? ಏನಿಲ್ಲ ನಂದೆ. ಎಲ್ಲಾ ಮೆಟ್ರಲ್ಲಿ ನೀವು ಮದರ್ ಆಗಿರ್ತೀರಾ. ಇದು ನಾವು ನಿಮ್ಗೆ ಮದರ್ ಅನ್ಕೊಂಡ್ ಕೊಡ್ತಾ ಇರೋದು. ಖಂಡಿತ ನಾನು ಅದೇ ತರ ನಿಮ್ಗೆ ಕೊಡ್ತೀನಿ ಕಣಪ್ಪ. ನೋಡ್ ನನ್ ಫೇವ್ರೇಟ್ ಮಲ್ಗೆ ಹೂವು. ಹಾಕೊಳ್ಳಿ. ಪಿನ್ನು ರೆಡಿ ಇಟ್ಬಿಟ್ಟಿದೆ ಶಿಲ್ಪ ಅಂತ. ಥ್ಯಾಂಕ್ ಯು ಸೋ ಮಚ್. ಬೈ. ಲಕ್ಕಿ ಇರೋರ್ಗೆ ಅಷ್ಟೇ ಗರ್ಲ್ ಬೇಬಿ ಸಿಗ್ತಾರೆ. ಖಂಡಿತ ನಮ್ ಶಿಲ್ಪ ಫುಲ್ ಫ್ಲೆಶ್ಡ್. ನನ್ ಫೇವ್ರೆಟ್ ಗ್ಲಾಸ್ ಬ್ಯಾಂಗಲ್ಸ್, ನನ್ ಫೇವ್ರೆಟ್ ಮಲ್ಗೆ ಹೂವ. ಆಕ್ಚುಲಿ 5 ಮಿನಿಟ್ಸ್ ಬಂದೋಗ್ರಕ್ಕ ಮನೆ ಹತ್ರ. ನಾನು ಇವತ್ ಕೆಲ್ಸಕ್ ಬರಲ್ಲ ಅಂತ ಅಂದ್ಲು. ಇವಳಿಗೇನೋ ಹುಷಾರಿಲ್ಲ ಅನ್ಕೊಂಡ್ ನಾನ್ ಬಂದೆ. ನೋಡಿ ಅವ್ರಿಗೆಲ್ಲ ನಾನು ಏನ್ ಬ್ಲೆಸ್ಡ್ ಅಂದ್ರೆ, ನಮ್ ಬರ್ಡೇ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಒಂದೊಂದ್ಸತಿ ಇಂಟ್ರೆಸ್ಟ್ ಇರಲ್ಲ. ಅರ್ಥದಲ್ಲಿ ಇಷ್ಟು ಜನ ನನ್ ಬರ್ಡೇ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಖುಷಿ ಪಡ್ತಾರೆ ಅಂದ್ರೆ ಐ ಫೀಲ್ ಸೋ ಬ್ಲೆಸ್ಡ್. ಇದ್ರ ಜೊತೆ ಇನ್ನ ಒಂದ್ ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ನನ್ನ ಕ್ಲೋಸ್ ಫ್ರೆಂಡ್ ಕಲಾ ನನ್ ಸ್ಕೂಲ್ ಏನ್ ನೋಡ್ಕೊಂತಿದಾರೋ ಅವ್ರು ನನಗೆ ಗೊತ್ತಿಲ್ಲದೆ ಒಂದು ಅನಾಥಾಶ್ರಮ ಬ್ಲೈಂಡ್ ಸ್ಕೂಲ್ ಮಕ್ಳಿಗೆ ಬೆಳಗ್ಗೆ ಟಿಫಿನ್ ಮತ್ತೆ ಕೇಕ್ ಕಟಿಂಗ್ ಕೂಡ ಮಾಡಿಸಿದಾರೆ. ನನ್ಗೆ ಲಿಟ್ರಲಿ ಅದನ್ನ ಬೆಳಗ್ಗೆ ನೋಡ್ಬಿಟ್ಟು ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅವಾಗ ಅನ್ಸ್ಕೊಂಡೆ ನಾನು ಇಷ್ಟಪಡೋ ಜೀವಗಳು ಎಷ್ಟೊಂದಿದಾವಲ್ವಾ, ದೇವ್ರು ನನ್ಗೆ ಇನ್ನೊಂಚೂರು ಶಕ್ತಿ ಕೊಡ್ಲಿ, ಅವ್ರನ್ನೆಲ್ಲ ನಾನು ಒಂದಾಗಿ ತಗೊಂಡೋಗೋದಕ್ಕೆ ಅಂತ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಹೂ ಎವರ್ ಆಸ್ ಈ ತರ ಖುಷಿಯಾಗಿ ನನ್ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡಿರೋರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್. ನೀವು ಹ್ಯಾಪಿ ಆಗಿದ್ರೆ ನಾವು ಹ್ಯಾಪಿ ಆಗಿದ್ದಂಗೆ. ಅದೇ ಇನ್ನೂ ಒಂದಷ್ಟು ನನ್ನ ಟೀಮಿಗೆ ಸೇರಿಸ್ಕೊಳಂಗಾಗ್ಲಿ, ಯಾರ್ಯಾರ ಹತ್ರ ಟ್ಯಾಲೆಂಟ್ ಇದೆ ಅದನ್ನೆಲ್ಲ ನಮ್ಗೆ ಎಕ್ಸ್ಪ್ಲೋರ್ ಮಾಡೋದಿಕ್ಕೆ ಇಷ್ಟ.
ಮಾತಾಡ್ ಮಾಡ್ತೀನಿ, ನಾನ್ ಕೂತ್ಕೊಂಡು. Happy birthday to you. ಬನ್ನಿ ಅಕ್ಕ. ನೋಡಿ ಎಷ್ಟೋ ಚೆನ್ನಾಗ್ ಬರ್ತಿದೆ ಅಂತ. ಹೋಯ್ತಲ್ಲ. ಸಾರಿ ಮೇಲೆ ಕೂತ್ಕೊಂಡ್ರೆ ಏನಾಗಲ್ಲ ಅದು. ನೋಡಿ ಇಲ್ಲಿ ಮೇಲೆಲ್ಲ ಬಿದ್ದಿರೋದೇನೋ. ಏನಾಗಲ್ಲ ಬಿಡಕ್ಕ. ಅಲ್ಲಿ ತೆಗ್ದು ಬಿಟ್ಟೆ ಇದಕ್ಕೆ ಕೇಕ್ ತಂಗಿದ್ದು ಮಾಡ. ಮಾಡ್ಲಾ? Happy birthday to you. Happy birthday to you. ಬನ್ನಿ. ತಗೊಳ್ಳೆ. ಥ್ಯಾಂಕ್ ಯು ಸೋ ಮಚ್. ಇವಳು ಈಗ ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗ್ಬಿಟ್ಟಿದ್ದಾರೆ ಶಿಲ್ಪ. ಶಿಲ್ಪ ಅಕ್ಕ. ಮೌಂದಲೇಮ ಹ್ಯಾಪಿ ಬರ್ಡೇ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಹೋಗಿ ಬಂದ್ಬಿಡು. ಇದ್ದಿದ್ದು ಅದಕ್ಕೆ ಕ್ರೀಮ್ ಇಡ. ಕ್ರೀಮ್ ಅಲ್ಲ ಕೇಕ್ ಎತ್ಕೊಂಡಿದ್ದೀನಿ ಅದಕ್ಕೆ. ನೋಡು. ಅದೇ ಅಕ್ಕ ಅನ್ಕೊಂಡೆ. ಯಶೋಡ್ ಹೊಡ್ದಿಯಾ ಅವತ್ತು? ಹೋಟ್ಲಲ್ಲಿ ಏನು ಊಟ ಮಾಡಂಗಿಲ್ಲ ಇವತ್ತು. ಅಕ್ಕ ಇದು ಚಿಕ್ಕ ಕಾಣಿಕೆ ಅಕ್ಕ. ನಮ್ ಖುಷಿಗೆ ನಮ್ಮ ನಂಗ್ ಸಖತ್ ಖುಷಿ ಆಯ್ತು. ಇದು ಬಲೂನ್ ಎಲ್ಲ ಮಾಡೋಣ ಅನ್ಕೊಂಡೆ. ರೆಡ್ ಕಲರ್ ಬಲೂನ್ ಇಲ್ಲ, ಬರೀ ಬ್ಲೂ ಇದೆ. ದರ್ಶನ ಓ ನೆಕ್ಸ್ಟ್ ಅವಳು ಹೋಗ್ಬೇಕಲ್ವ, ಥರ್ಡ್ ಅವಳು ಆಮೇಲೆ ಇವಳು ಸೈಲೆಂಟ್ ಹುಡುಗಿ. ಇವಳು ಮಾತಾಡಿದ್ದು ನಕ್ಕಿದ್ದು ನೋಡಿಲ್ಲ. ಮೇ ಬಿ ಒಳಗೇನಾರ ಹೇಳ್ತಾವಳೆ. ಬಾರೆ ಇವಳಿದಾಳ್ ನೋಡಿ ಖತರ್ನಾಕ್. ಇಲ್ಲಿಟ್ಟು ಅವಳದು ಸೇರಿಸಿ ಬಿಟ್ಟಾಗ್ಬಿಟ್ಟಳು. ನಮ್ಮ ಮನೆಯವರೆಲ್ಲ ಯೂಟ್ಯೂಬ್ ಅಲ್ಲಿ ಬಂದಿದ್ದಾರೆ. ನಮ್ಮ ಮನೆಯವರೆಲ್ಲ ಯೂಟ್ಯೂಬ್ ಅಲ್ಲಿ ಬಾರೆ ಗೌತು ಬಾ. ಅವಳು ಯೂಟ್ಯೂಬ್ ಬರಲ್ವ? ಬಾ ವಿಡಿಯೋ ಬೇಡ, ಅವ್ಳು ಅಡ್ಡ ತಿರ್ಸ್ತೀನಿ ಬಾ. ಬೇಡ ಬಾ. ಗೊತ್ತಿಲ್ಲ ನಂಗೆ. ಎಲ್ಲ ಕುಳ್ಳುಗಿದಾರಲ್ಲ ಅದಕ್ಕೆ ಮರ್ತೋಗಿ. ಸಿರಿ ಬಗ್ಗೆ ನಂಗೆ ಇಷ್ಟ ಆಗೋ ವಿಷಯ ಏನು ಅಂದ್ರೆ ತುಂಬಾ ಸೈಲೆಂಟ್, ಮಾತ್ ಕಮ್ಮಿ, ಆದ್ರೆ ಎಲ್ಲ ಕೆಲ್ಸದಲ್ಲಿ ಮಾತು ತೋರಿಸ್ತಾಳೆ. ಐ ಆಮ್ ವೆರಿ ಹ್ಯಾಪಿ ವಿತ್ ಸಿರಿ. ಈ ತರ ಮೂಮೆಂಟ್ಸ್ ನಂಗೆ ತುಂಬಾ ಖುಷಿ ಕೊಡುತ್ತೆ. ಭಾವನಾತ್ಮಕವಾದ ಮೂಮೆಂಟ್ಸ್ ಇವೆಲ್ಲ. ಸೋ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್. ನೀವು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿದ್ದೀವಿ. ಹಂಗಂದ್ರೆ ನೀವೆಲ್ಲ ಹಾರೈಸ್ರಿ, ನನ್ಗೆ ಇನ್ನೂ ದೇವರ ಶಕ್ತಿ ಕೊಡ್ಲಿ, ಇನ್ನೂ ಒಂದಷ್ಟು ಜನಕ್ಕೆ ನನ್ನ ಟೀಮಲ್ಲಿ ಸೇರಿಸ್ಕೊಳ್ಳಿ. ಅಲ್ಲಿದೆ ತಪ್ಪಾಗತ್ತಲ್ವಾ ತುಂಬಾ. ಅದ್ ಹೇಳ್ಕೊಂತೀವೋ ಹೇಳ್ಕೊಳಲ್ಲ ಗೊತ್ತಿಲ್ಲ. ಒಟ್ನಲ್ಲಿ ಮನ್ಸಲ್ಲಂತೂ ಗ್ಯಾರಂಟಿ ಅನ್ಕೊಂತೀನಿ. ಖುಷಿಯಾಗಿರ್ಬೇಕು. ಈ ನಡುವೆ ದೇವ್ರ ಹತ್ರ ಹೋದಾಗ ಅದೇ ಕೇಳೋದು, ನನ್ಗೆ ಆದಷ್ಟು ಶಕ್ತಿ ಕೊಡು, ಇನ್ನೂ ಒಂದಷ್ಟು ಲೇಡೀಸ್ ಕೆಲಸ ಕೊಡೋ ಶಕ್ತಿ ಕೊಡು ಅಂತ. ಹೋಪ್ ಸೊ ದಟ್ ವಿಲ್ ಹ್ಯಾಪನ್ ಇನ್ ಫ್ಯೂಚರ್ ಡೇಸ್. ಇವಳು ಹೂ ಅಂತೆ. ಆಲ್ಮೋಸ್ಟ್ ಎಂಡ್ ಆಫ್ ದ ಡೇ. ಬೆಳಗ್ಗೆಯಿಂದ ಏನೇನ್ ಮಾಡಿದ್ವಿ ಮಧ್ಯಾಹ್ನ ಸಂಜೆವರೆಗೂ ಅನ್ನೋದು ಪಾರ್ಟ್ 1 ಅಲ್ಲಿ ಆಯ್ತು. ಈಗ ಪಾರ್ಟ್ 2 ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ಡೇ. ಇವತ್ತು ಫ್ಯಾಮಿಲಿ ಟೈಮ್. ಸೊ ನಮ್ಮ ಮನೆಯವ್ರ ಜೊತೆ ನಾನು ನನ್ನ ಮಕ್ಕಳು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ವಿ ವಿಲ್ ಎಂಡ್ ಅಪ್ ಅವರ್ ಬರ್ಡೇ ಸೆಲಿಬ್ರೇಷನ್. ಸೊ ಆಕ್ಚುಲಿ ಇವತ್ತು 2-3 ಕೇಕ್ ಕಟ್ಟಿಂಗ್ ಆಗೋಯ್ತು. ಕೇಕ್ ತಿಂದಿನೇ ಹೊಟ್ಟೆ ತುಂಬಿದೆ. ಬಟ್ ಫ್ಯಾಮಿಲಿ ಜೊತೆ ಹೋಗಿ ಎಂಡ್ ಮಾಡೋದು ಅದೊಂಥರ ಸಮಾಧಾನ ಆಗುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಹೋಟೆಲ್ ನಾವು. ಬರ್ಡೇಗೆ ಸರ್ಪ್ರೈಸ್ ಆಗಿ ನಾನು ನನ್ನ ಮಗಳು ಇಬ್ರು ಶಾಪಿಂಗ್ ಬಂದಿದ್ದೀವಿ. ಲೆಟ್ ಮಿ ಸಿ ಏನ್ ಶಾಪ್ ಮಾಡ್ತೀವಿ ಅಂತ. ಸದ್ಯಕ್ಕೆ ಫಾಸಲ್ ಅಲ್ಲಿ ವಾಚ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಅದನ್ನ ಕನ್ಫರ್ಮ್ ಮಾಡಿಲ್ಲ, ಆಮೇಲೆ ಇವತ್ತಿನ ಕ್ಯಾಮ್ರಾ ಮ್ಯಾನ್ ಬಂದ್ಬಿಟ್ಟು ನಮ್ಮ ಅಣ್ಣ ನೋಡಿ ನೋಡ್ತಿಚ್ಚಿ ಚೆನ್ನಾಗಿದೆಯಾ? ಅದು ಅವಾಗ್ಲೇ ನೋಡಿದ್ವಲ್ಲ, ಅಲ್ಲ ಅದೇ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಆಗಿದೆ, ಒಳ್ಳೆ ತರ. ಫೈನಲಿ ವಾಚ್ ಸೆಲೆಕ್ಟ್ ಆಯ್ತು.